ಪ್ರಪ್ರಥಮವಾಗಿ ಅಭಿನಂದನೆಗಳು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 2ನೇ ಸಾರಿ ಅಧ್ಯಕ್ಷ ಆಗಿರೋಂಥ ವ್ಯಕ್ತಿ ನೀವು. ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮೊಟ್ಟ ಮೊದಲಾಗಿ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮ ಮತ್ತು ಮಾರುಕಟ್ಟೆ ನಿಗಮಕ್ಕೆ ಕೇಂದ್ರ ಸರ್ಕಾರ ಮತ್ತು ಪಕ್ಷ ನನ್ನನ್ನು ಈ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವ್ರಿಗೂ, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನನ್ನ ಮೆಂಟರು, ನನ್ನ ಗುರುಗಳು, ನನ್ನ ತಂದೆ ಸಮಾನ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು, ಮಂತ್ರಿಗಳು ಮತ್ತು ಎಲ್ಲ ನಾಯಕರು, ರಮೇಶ್ ಕುಮಾರ್ ಸಾಹೇಬರು ಆದಿಯಾಗಿ ಚಿಕ್ಕಬಳ್ಳಾಪುರದ ಎಲ್ಲ ನಾಯಕರುಗಳಿಗೂ, ಮೊಟ್ಟ ಮೊದಲಾಗಿ ಜನಗಳಿಗೂ, ಎಲ್ಲ ಜನಕ್ಕೂ, 2 ಜಿಲ್ಲೆಯ ಜನಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇದು ಭಾಳ ಜವಾಬ್ದಾರಿ ಇರುವಂಥ ಇಲಾಖೆ ಇದು. ಆ್ಯಕ್ಚುಲಿ ಇಟ್ಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದ ಫಾರ್ಮರ್ ಆ್ಯಂಡ್ ದ ಬೋರ್ಡ್ ಆ್ಯಂಡ್ ದ ಗೌರ್ಮೆಂಟು. ಸೊ ಇದರಲ್ಲಿ ಹೆಚ್ಚಿಗೆ ಏನಂದರೆ ರೈತರನ್ನ ಹಿಂಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಒಂದು ಇಂಪಾರ್ಟೆಂಟ್. ಸೊ ನಾನೀಗ ಬಂದು ಒಂದು ವಾರದಲ್ಲೇ ಒಂದು ಥಿಂಕ್ ಟ್ಯಾಂಕ್ ಕ್ರಿಯೇಟ್ ಮಾಡಿದ್ದೀನಿ. ಅಂದರೆ ಕರ್ನಾಟಕ ಸ್ಟೇಟ್ನಲ್ಲಿ, ರಾಜ್ಯದಲ್ಲಿ ಯಾರ್ಯಾರು ಮಾವು ಬೆಳೆಗಾರರ ವೃತ್ತಿನಲ್ಲಿ ಪ್ಲಸ್ ಅವರ ಮೆಂಟರ್ಸ್ ಯಾರಿದ್ದರು, ಅಂದರೆ ಅಕಾಡೆಮಿಷಿಯನ್ಸ್ ಎಲ್ಲರದ್ದು ಒಂದು ಟೀಮ್ ಮಾಡಿದ್ದೀನಿ. ಸೊ ಹಾಗಾಗಿ ಇಮ್ಮಿಡಿಯೇಟ್ಲಿ 25-26ಕ್ಕೆ ಧಾರವಾಡನಲ್ಲಿ ಒಂದು ಹೌ ಟು ಎಕ್ಸ್ಪೋರ್ಟ್ ಮ್ಯಾಂಗೋಸ್, ಅಂದರೆ ಹೊರದೇಶಗಳಿಗೆ ನಮ್ಮ ಮಾವನ್ನು ಹೇಗೆ ಕಳಿಸ್ಬೇಕು ಅನ್ನೋದು ಒಂದು ಕಾರ್ಯಾಗಾರ ಇದೆ. ಸೊ ಹಾಗಾಗಿ ಇಮ್ಮಿಡಿಯೇಟ್ಲಿ ಈ ವಾರದಲ್ಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ನೋಡೋಣ, ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಡೆಫಿನೆಟ್ಲಿ ನಾವು ಮನವಿ ತರಿಸ್ತೀವಿ. ಒಳ್ಳೆ ನಮ್ಮ MD ಅವರು ನಮ್ಮ ಮಂತ್ರಿಗಳ ಸ್ಪೆಷಲ್ ಆಫೀಸರ್ ಆಗಿದ್ದು. ಸೊ ಹೀಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಜನಗಳಿಗೆ ಏನು ಮಾಡಬೇಕು, ನಮ್ಮ ಜನಕ್ಕೆ ಏನು ಮಾಡಬೇಕು, ಎಸ್ಪೆಷಲಿ ಮಾವಿನ ಹಣ್ಣನ್ನು ಬೆಳೆಗಾರರು ಭಾಳ ಸಂಕಷ್ಟದಲ್ಲಿದ್ದಾರೆ. ಸೊ ಅವ್ರ ಕಷ್ಟಗಳು ಹೇಗೆ ಪರಿಹಾರ ಮಾಡಬೇಕು ಅನ್ನೋದನ್ನು ಡೆಫಿನೆಟ್ಲಿ ಅದ್ರ ಆಲೋಚನೆ ಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಕಳೆದ ವರ್ಷ ಮಾವು ಬೆಳೆದವರು ರೈತರಲ್ಲಿ ಕಣ್ಣಲ್ಲಿ ನೀರು ಬರಲು ರಕ್ತ ಬಂತು. ಹೌದು. ಅದಕ್ಕೆ ಈ ಸರಿ ತಾವು ಒಬ್ಬರು ಬಂದಿದ್ದೀರಾ, ಇದರಲ್ಲಿ ರೈತಾಪಿ ಏನೊಂದು ಕನಸು ನೋಡಿ, ಕಳೆದ ವರ್ಷ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್, ಅಂದರೆ ಪೂರ್ತಿ ಕ್ಲೈಮೇಟ್ ವ್ಯತ್ಯಾಸ ಆಗಿದೆ. ಅಕಾಲಿಕ ಮಳೆಯಿಂದ ಹೂವು ಉದುರಿತು, ಕಾಯಿ ಬರಲಿಲ್ಲ. ಮತ್ತು ನಮ್ಮಲ್ಲಿರೋ ಮಾವು ಆಂಧ್ರ ಪ್ರದೇಶದವ್ರು ತಗೊಳ್ಳಿಲ್ಲ. ಯಾಕೆಂದರೆ ಮಾವು ಡೈರೆಕ್ಟಾಗಿ ಎಂಡ್ ಯೂಸರ್ಗಿಂತ ಪಲ್ಪ್ ಫ್ಯಾಕ್ಟ್ರೀಸ್ಗೆ ಅದಕ್ಕೆ ಹೋಗುತ್ತೆ. ಸೊ ಹಂಗಾಗಿ ಪಲ್ಪ್ ತುಂಬ ಉಳ್ಕಂತು. ಸೊ ಹೀಗಾಗಿ ಇದ್ರ ಬಗ್ಗೆ ಪೂರ್ತಿ ಸಂಶೋಧನೆ ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ಇನ್ನೊಂದು 1 ಅಥವಾ 2 ವಾರದಲ್ಲಿ ಇಡೀ ಬೋರ್ಡ್ ಕೂತ್ಕೊಂಡು ಚರ್ಚೆ ಮಾಡಿ, ಸೊ ನೆಕ್ಸ್ಟ್ ರೈತರಿಗೆ ಏನು ಮಾಡಬೇಕು, ರೈತರು ಭಾಳ ಹಸನಾದ್ರೇ ಇಲ್ಲಿದು ಜನಜೀವನ, ಅರ್ಬನ್ ಸೆಂಟರ್ಸಲ್ಲಿ ಜನಜೀವನ ನಾರ್ಮಲ್ ಆಗಿರೋದು. ಸೊ ಹಾಗಾಗಿ ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯತೆ ಅವೆಲ್ಲ ಮಾಡ್ತೀವಿ. ಕಳೆದ ಬಾರಿ ಅಲ್ಲಿ ಇದೇ ರೀತಿ ಸಂಕಷ್ಟಕ್ಕೆ ಬಂದಿದೆ. ಆಂಧ್ರ ಸರ್ಕಾರ ಕೆಜಿ ತೋತಾಪರಿಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತು. ಆ ಥರ ತಾವು ಏನಾದರೂ ಒಂದು ಅಲ್ಲ, ಈಗ ಸಬ್ಸಿಡಿ ಕೊಡೋದು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋದು ಡೆಫಿನೆಟ್ಲಿ ಅದು ಎಲ್ಲ ಸರ್ಕಾರಗಳು ಇರುತ್ತೆ. ಈಗ ನೋಡಿ, ಮೊನ್ನೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೇಳಿ ಎಸ್ಪೆಷಲಿ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯಕ್ಕೆ ಪೂರ್ತಿ 4.25 ಕೋಟಿ ಚಿಲ್ಲರೆ ಹೆಚ್ಚಿಗೆ ಕೊಟ್ವಿ. ಇನ್ನು ಎಲ್ಲರಿಗೂ ಕೊಟ್ಟಿದ್ದು ಇನ್ನೊಂದು 1,100-1,200 ಅಪ್ಲಿಕೇಶನ್ಸ್ ಇರ್ಬೋದು. ಅವು ಆಧಾರ್ ಜೋಡಣೆ ಆಗಿಲ್ಲ, ಬ್ಯಾಂಕ್ ಅಕೌಂಟ್ ಸರಿಯಿಲ್ಲ, ಈ ಥರ ಅದನ್ನು ಪರಿಶೀಲನೆ ಇಮ್ಮಿಡಿಯೇಟ್ಲಿ ಡಿಸ್ಪೋಸ್ ಮಾಡೋಕ್ಕೆ ಹೇಳಿದ್ದೀನಿ. ಅವಶ್ಯಕತೆ ಬಿದ್ದರೆ ನಮ್ಮ ಜಿಲ್ಲೆಯಲ್ಲೇ ಆಯಾ ತಾಲೂಕುಗಳಲ್ಲಿ ಕ್ಯಾಂಪ್ಗಳು ಮಾಡಿ ಆ ಬೆನಿಫಿಷರಿ ಕರೆಸಿ ಅವ್ರಿಗೆ ಕೊಟ್ಬಿಡೋಣ ಅಂತೇಳಿದೆ. ಅದು ಮಿನಿಮಮ್ ಸಪೋರ್ಟ್ ಪ್ರೈಸು. ಬಟ್ ಅದರ ಲಾಂಗ್ ಟರ್ಮ್, ಅಂದರೆ ಮುಂದಿನ ಆಲೋಚನೆ ಮಾಡಿ ರೈತರಿಗೆ ಏನು ಮಾಡಿದರೆ ಇದರಲ್ಲಿ ಸಸ್ಟೈನ್ ಆಗ್ತಾರೆ, ರೈತರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಶಾರ್ಟ್ಲಿ ಅದನ್ನು ವೆಲ್ಕಮ್ ಮಾಡ್ತೀವಿ ಸರ್. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಬಣ ರಾಜಕೀಯ ಇದೆ. ಇಲ್ಲ, ಅದು ಇವತ್ತು ರಾಜಕಾರಣ ಮಾತಾಡೋ ದಿನವೂ ಅಲ್ಲ, ರಾಜಕಾರಣಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಘನ ಸರ್ಕಾರ ಪಕ್ಷ ನನಗೆ ಮಾತು ಕೊಟ್ಟಿತ್ತು, ಅದು ನುಡಿದಂತೆ ನಡೆಯುವ ಸರ್ಕಾರ, ನುಡಿದಂತೆ ನಡೆಯುವ ಲೀಡರ್ಶಿಪ್ಪು ಅದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಪಕ್ಷ ಅಲ್ಲ, ಡೆಫಿನೆಟ್ಲಿ ನೋಡಿ, ನನ್ನ ಪಕ್ಷದ ನಾಯಕರು, ಅದರಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ತಂದೆ ಸಮಾನ. ಪ್ರಿಯಾಂಕ್ ಖರ್ಗೆ ಅವರು ನನ್ನ ಅಣ್ಣ ತಮ್ಮಂದ್ರೆ ನಾವು. ಸೊ ಹಾಗಾಗಿ ಮೊಟ್ಟ ಮೊದಲೇ ಅಭಿನಂದನೆ ಅವ್ರಿಗೇ. ಡೆಫಿನೆಟ್ಲಿ ಅದರಲ್ಲಿ ರಾಹುಲ್ ಗಾಂಧಿಯವ್ರಿಗೂ, ನಮ್ಮ ಸರ್ವೋಚ್ಚ ನಾಯಕರು ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಮನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಇಡೀ ಪಕ್ಷ, 2 ಜಿಲ್ಲೆಯ ನಾಯಕರುಗಳು ಎಲ್ಲರಿಗೂ ಅಭಿನಂದನೆ ಡೆಫಿನೆಟ್ಲಿ. ಅದರಲ್ಲಿ ಖರ್ಗೆ ಸಾಹೇಬರು, ಪ್ರಿಯಾಂಕ್ ಸಾಹೇಬರು, ಅದು ಇಟ್ ಗೋಸ್ ವಿತೌಟ್ ಸೇಯಿಂಗ್, ಅವರ ಆಶೀರ್ವಾದನೆ.